ಹಲೋ ನಮಸ್ಕಾರ. ಇದು ರಿಷಿತ್ ರಾಜ್ ಸ್ಟುಡಿಯೋ. ನಾನು ರಿಷಿತ್ ರಾಜ್. ಲವ್ ಇತ್ತು, ಬ್ರೇಕಪ್ ಆಯ್ತು, ಈಗ ಸಿಂಗಲ್. ಪ್ರೀತಿಯ ಗುಟ್ಟು ರಟ್ಟು ಮಾಡಿದ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್. ಕನ್ನಡ ಕಿರುತೆರೆಯಲ್ಲಿ ಸಾಮ್ರಾಟ್ ಅಂತಲೇ ಖ್ಯಾತಿ ಪಡೆದಿರುವ ಬಿಗ್ ಬಾಸ್ ಸೀಸನ್ 11 ಫಸ್ಟ್ ರನ್ನರ್ ಅಪ್ ನಟ ತ್ರಿವಿಕ್ರಮ್ ಈಗ ದೊಡ್ಡ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿದೆ. ಇವರು ಜೀವನದಲ್ಲಿ ನಡೆದು ಬಂದ ದಾರಿ, ಇವರ ಕ್ರಿಕೆಟ್ ಪ್ರೇಮ, ಇನ್ನು ಏನಾದರೂ ಮಾಡಬೇಕು ಎಂಬ ಛಲ ಕಂಡು ಅನೇಕ ಫ್ಯಾನ್ಸ್ ಹುಟ್ಟಿಕೊಂಡಿದ್ದಾರೆ. ಆದರೆ ಹೆಚ್ಚಿನವರಿಗೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದಿಲ್ಲ. ಈಗಲೂ ಅನೇಕರು ಇವರ ಗರ್ಲ್ ಫ್ರೆಂಡ್ ಭವ್ಯಗೌಡ ಅಂತಲೇ ಅಂದುಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಸ್ವತಃ ತ್ರಿವಿಕ್ರಮ್ ನಾವಿಬ್ಬರು ಉತ್ತಮ ಸ್ನೇಹಿತರು ಎಂಬುದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಇದೀಗ ತ್ರಿವಿಕ್ರಮ್ ಅವರು ತಮ್ಮ ಹಳೆಯ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಮೂಲಕ ಹೊಸ ಬದುಕು ಶುರು ಮಾಡಿರುವ ತ್ರಿವಿಕ್ರಮ್ ತಮ್ಮ ಲವ್ ಅಂಡ್ ಬ್ರೇಕಪ್ ಸ್ಟೋರಿಯನ್ನ ಹಂಚಿಕೊಂಡಿದ್ದಾರೆ. ಈ ಕುರಿತು ರ್ಯಾಪಿಡ್ ರಶ್ಮಿ ಅವರಿಗೆ ನೀಡಿರುವ ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿರುವ ತ್ರಿವಿಕ್ರಮ್, ನನ್ನ ತಂದೆ ತೀರಿಕೊಂಡು 6 ತಿಂಗಳು ಆಗಿತ್ತು. ಆಗ ನನ್ನ ಬ್ರೇಕಪ್ ಆಯಿತು ಎಂದು ಹೇಳಿದ್ದಾರೆ. ಜೊತೆಗೆ ಇವರಿಗೆ 2 ಲವ್ ಇತ್ತಂತೆ. ನನ್ನ ತಂದೆ ತೀರಿಕೊಂಡು 6 ತಿಂಗಳಿಗೆ ಬ್ರೇಕಪ್ ಆಯಿತು. ಆ ಹುಡುಗಿ ಮನೆಯವರು ಸೆಟ್ಲ್ ಆಗಿದ್ರು. ನಾನು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೆ. ಆ ಹುಡುಗಿ ಕೆಲಸ ಮಾಡ್ತಾ ಇದ್ಲು. ನಾನು ಸೆಟಲ್ ಆಗಬೇಕು ಅಂತ ಅವಳು ಬಯಸ್ತಾ ಇರಲಿಲ್ಲ. ಆದರೆ ಆ ಹುಡುಗಿಯ ತಂದೆ ಕಡೆಯಿಂದ ಸ್ವಲ್ಪ ಒತ್ತಡ ಇತ್ತು. ಇಬ್ಬರು ಪರಸ್ಪರ ಮಾತನಾಡಿಕೊಂಡು ದೂರ ಆದೆವು. ಆರ್ಥಿಕ ವಿಷಯ ನಮ್ಮಿಬ್ಬರ ಮಧ್ಯೆ ಅಂತರ ಸೃಷ್ಟಿ ಮಾಡುತ್ತೆ ಅಂತ ನನಗೆ ಅನಿಸ್ತು. ನಾನು ಈಗ ಸಿಂಗಲ್ ಆಗಿದ್ದೀನಿ. ಈಗ ಆ ಹುಡುಗಿಗೆ ಬೇರೆ ಮದುವೆ ಆಗಿದೆ. ಆ ಹುಡುಗಿ ಇನ್ನೂ ನನ್ನ ಟಚ್ಚಲ್ಲಿದ್ದಾಳೆ. ಅವಳ ಗಂಡ ಕೂಡ ಟಚ್ನಲ್ಲಿದ್ದಾರೆ. ನಾವು ಆವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ಬಿಗ್ ಬಾಸ್ನಲ್ಲಿ ಕಲಿತ ಪಾಠಗಳ ಬಗ್ಗೆ ಮಾತನಾಡಿರುವ ತ್ರಿವಿಕ್ರಮ್, ಕೊರೋನಾದ ದಿನಗಳಲ್ಲಿ ತಾವು ಅನುಭವಿಸಿದ ಕಷ್ಟದ ಕಥೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವಕಾಶಕ್ಕಾಗಿ 2 ವರ್ಷ 8 ಪ್ಯಾಕ್ನಲ್ಲಿ ತಿರುಗಾಡಿದ್ನ ಕೂಡ ನೆನಪು ಮಾಡಿಕೊಂಡಿರುವ ತ್ರಿವಿಕ್ರಮ್ ಅವರು ಕೊನೆಗೆ ಬೇಸತ್ತು, ಅಯ್ಯೋ ನನ್ನ ಬದುಕು, ಈ ಥರ ನಾನು ಬದುಕಲಾರೆ. ನಾನು ಇರುವಂತೆ ಒಪ್ಪಿಕೊಂಡು ಕರೆದು ಅವಕಾಶ ಕೊಟ್ಟರೆ ಕೊಡಲಿ ಎಂದು ವರ್ಕೌಟ್ ಮಾಡೋದನ್ನ ನಿಲ್ಲಿಸಿದೆ ಎಂದು ಹೇಳಿದ್ದಾರೆ. ಈ ಥರದ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.